ಕಾಡಾನೆ ದಾಳಿಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಲಿ. ಕೊಡಗು ಜಿಲ್ಲೆಯಲ್ಲೀಗ ಮತ್ತೆ ಕಾಡಾನೆಗಳ ದಾಳಿ ಮುಂದುವರೆದಿದ್ದು, ಕಾಡಾನೆ ದಾಳಿಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೊಬ್ಬರು ಬಲಿಯಾಗಿರುವ ದುರ್ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ವಾಲ್ಲೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಜಲಜಾಕ್ಷಿ, 53 ವರ್ಷ, ಅವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಬಾಳೆಗುಂಡಿಹಾಡಿ ನಿವಾಸಿಯಾಗಿರುವ ಜಲಜಾಕ್ಷಿಯವರು ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಕಾಡಾನೆ ದಾಳಿ ನಡೆಸಿದೆ ಎನ್ನಲಾಗಿದೆ. ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸಿಎಫ್ ಗೋಪಾಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಗಳ ಹಾವಳಿ ಹೆಚ್ಚುತ್ತಿರುವುದರಿಂದ ಜನರ ಸುರಕ್ಷತೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕುಶಾಲನಗರ ಅರಣ್ಯ ವಲಯದ ವ್ಯಾಪ್ತಿ ಪರ್ವ ವಾಲ್ನೂರು ಗ್ರಾಮ ಪಂಚಾಯತಿ ಮೀನುಕೊಲ್ಲಿ ಹಾಡಿಯಲ್ಲಿ ಜಲಲಾಕ್ಷಿ ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅವರು ಬೆಳಿಗ್ಗೆ 8:30 ಗಂಟೆಗೆ ಈ ಗಿರಿಜನ ಸಹಕಾರ ಸಂಘ ಲ್ಯಾಂಡ್ ಸೊಸೈಟಿ ಬಸ್ನಳ್ಳಿಗೆ ಸೀಗೆ ಕಲೆಕ್ಟ್ ಮಾಡಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಹೋಗೋ ಸಮಯದಲ್ಲಿ ಅವರು 6 ಜನ ಹೋಗಿದ್ದಾರೆ. 6 ಜನ ಹೋಗುವ ರೋಡಿಂದ ಮೇನ್ ರೋಡ್ ಸಿದ್ದಾಪುರ ರಸ್ತೆಯಿಂದ ಒಂದು 50 ಮೀಟರ್ ಗ್ಯಾಪ್ನಲ್ಲಿ ಒಂದು ಟ್ರಂಚ್ ಇದೆ. ಟ್ರಂಚ್ ಹತ್ತುವಾಗ ಆನೆ ತುಳಿದು ಅವರು ಬಲಿಯಾಗಿದ್ದಾರೆ. ಸರ್ಕಾರ ಕೂಡಲೇ ಪರಿಹಾರವನ್ನು ಏನು ಉಂಟು ಪರಿಹಾರ ಕೊಡಬೇಕು. ಅವರು ಪರಿಶಿಷ್ಟ ಜಾತಿ ಜನಾಂಗದವರು ಆಗಿದ್ದಾರೆ. ಅವರು ಬಡ ಕುಟುಂಬ ಬಾಳೆಗುಂಡಿಹಾಡಿ ವಾಸ ಮಾಡ್ತಿದ್ದಾರೆ. ಮಾನ್ಯ ಶಾಸಕರ ಗಮನಕ್ಕೆ ಕೂಡ ದೂರವಾಣಿ ಮೂಲಕ ಅವ್ರ ಗಮನಕ್ಕೆ ತಂದಿದ್ದಾರೆ. ಮಾಜಿ ಶಾಸಕರು ಕೂಡ ದೂರವಾಣಿ ಮೂಲಕ ಮಾತಾಡಿದ್ದೀವಿ. ಕೂಡಲೇ ಅದಕ್ಕೆ ಪರಿಹಾರನ ಘೋಷಿಸಬೇಕು. ಇಲ್ಲಿ ಎಸಿಎಫ್ ಮತ್ತು ರೇಂಜರ್ ಆಫೀಸರ್ ಅರಣ್ಯ ಇಲಾಖೆಯಲ್ಲಿ ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರುಗಳಿದ್ದಾರೆ. ದಿನನಿತ್ಯ ಈ ಆನೆ ಸುಮಾರು 3-4 ಜನ ಬೆರೆಸಿದ್ದು ಪ್ರಚಾರ ಆಗಿತ್ತು. ಅದು ಆನೆ ಹಿಡಿತಾ ಇಲ್ಲ. ಈ ಪುಂಡಾನೆನ ದಯವಿಟ್ಟು ಆ ಪುಂಡಾನೆನ ಹಿಡಿದು ಇಲ್ಲಿ ಜೀವಾಣಿ ಆಗೋದನ್ನು ತಪ್ಪಿಸಲಿಕ್ಕೆ ವ್ಯವಸ್ಥೆ ಆಗಬೇಕು. ಮತ್ತು ಸರ್ಕಾರ ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕಾಗ್ತದೆ. ಮತ್ತು ಗಿರಿಜನ ಸಹಕಾರ ಸಂಘದ ಲ್ಯಾಂಡ್ ಸೊಸೈಟಿ ಏನು ಅಧ್ಯಕ್ಷರಿದ್ದಾರೆ, ಆ ಡೈರೆಕ್ಟರ್ಗಳಿದ್ದಾರೆ, ಯಾವುದು ಇದುವರೆಗೂ ಬರಲಿಲ್ಲ. ಭಾರಿ ಬೇಜಾರು ಸಂಗತಿ ಇದೆ. ಸೀಗೆಯನ್ನು ಕಲೆಕ್ಟ್ ಮಾಡೋದು ಗಿರಿಜನ ಸಹಕಾರ ಸಂಘ ಲ್ಯಾಂಡ್ ಸೊಸೈಟಿಗೆ ಅವರು ಸ್ಥಳಕ್ಕೆ ಕೂಡಲೇ ಬರಬೇಕಿತ್ತು, ಬರಲಿಲ್ಲ. ಇದು ಭಾರಿ ನೋವಾಗ್ತದೆ. ಮರಂದ ಬಿದ್ದು ಆನೆ ತುಳಿತ ಹುಲಿ ಹೆಚ್ಚು ಕಮ್ಮಿ ಆದರೆ ಇದು ಲ್ಯಾಂಡ್ ಸೊಸೈಟಿ ಹೊಣೆಗಾರರು. ಅವರಿಗೆ ಲ್ಯಾಂಡ್ ಸೊಸೈಟಿಯಿಂದ ಕೂಡ ಅವರಿಗೆ ಪರಿಹಾರ ಕೊಡಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಳೆಗುಂಡಿ ಹಾಡಿ ಅಂತೇಳಿ ಹಾಡಿಯಿಂದ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಒಂದು ರಿಸರ್ವ್ ಫಾರೆಸ್ಟ್ ಇದೆ, ಆನೆಕಾಡು ರಿಸರ್ವ್ ಫಾರೆಸ್ಟ್. ಅದರ ಒತ್ತಿನಲ್ಲಿ ದೇವರ ಕಾಡಿದೆ. ದೇವರ ಕಾಡಿನಲ್ಲಿ 5 ಜನ ಹೆಂಗಸುಗಳು ಅವರ ಮಾಮೂಲಿ ಕಸುಬಿಗೆ ಹೋಗ್ತಿದ್ದಾರೆ. ಸೊ ಹೋಗುವಾಗ ಒಂದು ದಾರಿಯಲ್ಲಿ ರಸ್ತೆಯಿಂದ ಮುಖ್ಯ ರಸ್ತೆಯಿಂದ ಸುಮಾರು 50 ಮೀಟರ್ ದೂರದಲ್ಲಿ ಆನೆ ಸಿಕ್ಕಿದೆ. ಒಂದು ಜಲಾಂತರವರನ್ನ ಆನೆ ತುಳಿದು ಬಿಟ್ಟಿದೆ. ಉಳಿದವರು ಪಾರಾಗಿದ್ದಾರೆ. ಇನ್ನೊಬ್ಬರು ಒಂದು ಅಜ್ಜಿ ಸಿಕ್ಕಿರಲಿಲ್ಲ, ಈಗ ಕಾಡಿನಲ್ಲಿ ಸಿಕ್ಕಿದ್ರು. ಹಾಗಾಗಿ ಅವರ ಜೀವ ಉಳಿಕೆ ಅದಕ್ಕೆ ನಾವು ಇದು ಮಾಡಿದ್ದೇವೆ, ಇಷ್ಟಪಟ್ಟಿದೆ. ಹಾಗೆ ಇವರು ಈಗ ನಾವು ಪ್ರೊಸೀಜರ್ ಪ್ರಕಾರ 5 ಲಕ್ಷ ಚಕ್ಕವನ್ನು ಇವತ್ತು ವಿತರಿಸಲಿಕ್ಕೆ ಮೇಲಧಿಕಾರಿಗಳಿಗೆ ನೀಡಿ ನಾನು ಕ್ರಮ ಕೈಗೊಳ್ತೇವೆ. ಮತ್ತು ಆನೆ ಟ್ರ್ಯಾಕ್ ಮಾಡ್ತಾ ಇದ್ದೇವೆ, ಟ್ರ್ಯಾಕಿಗೆ ಕಳಿಸಿದ್ದೇವೆ. ಅದು ಟ್ರ್ಯಾಕ್ ಆದ ಕೂಡಲೇ ಮೇಲಧಿಕಾರಿಗಳಿಗೆ ತಿಳಿಸಿ ಅದನ್ನು ಹಿಡಿಯೋದಕ್ಕೆ ವ್ಯವಸ್ಥೆ ಮಾಡ್ತೇವೆ.